ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬೋರ್ಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಒಂದು ಹುದ್ದೆಗೆ ನೀವು ಡಿಸೆಂಬರ್ 1ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿದ್ದು, ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ 25,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್, SSF, ರಿಲೀಫ್ ಮ್ಯಾನ್ ಆ್ಯಂಡ್ ಅಸ್ಸಾಂ ರಿಲೀಫ್ ಎಕ್ಸಾಮಿನೇಷನ್ನ ಜಾಬ್ಸ್ ಹುದ್ದೆಗಳು ಖಾಲಿ ಇವೆ. ಹಾಗೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ನಿಮಗೆ ಡಿಸೆಂಬರ್ 1ನೇ ತಾರೀಕಿಂದ ಹಿಡಿದು ನಿಮಗೆ ಡಿಸೆಂಬರ್ 31ನೇ ತಾರೀಕುವರೆಗೂ ನಿಮಗೆ ಟೈಮನ್ನು ಇರುತ್ತೆ. ಮತ್ತು ನೀವು ಅಪ್ಲಿಕೇಶನ್ ಫೀಸ್ನ ಸಬ್ಮಿಟ್ ಮಾಡೋಕ್ಕೆ ನಿಮಗೆ ಜನವರಿ 1ನೇ ತಾರೀಕುವರೆಗೂ ನಿಮಗೆ ಟೈಮ್ ಅನ್ನೋದು ಇರುತ್ತೆ. ಹಾಗೆ ಯಾರೆಲ್ಲ ಅಪ್ಲಿಕೇಶನ್ ಫಾರ್ಮ್ನ ಮಾಡಿಫಿಕೇಷನ್ ಅಥವಾ ರಿಪೀಟ್ ತಿರ್ಗಾ ಮತ್ತೆ ಸಬ್ಮಿಟ್ ಮಾಡಬೇಕಂತ ಅನ್ನೋರಿಗೆ ಜನವರಿ 8ನೇ ತಾರೀಕಿಂದ ಜನವರಿ 10ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಅಂದರೆ 2 ಡೇಸ್ ಮಾತ್ರ ಟೈಮ್ ಇರುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ನಿಮಗೆ ಫೆಬ್ರವರಿ ಟು ಏಪ್ರಿಲ್ ಮಂತ್ನಲ್ಲಿ ನಿಮಗೆ ಕಂಡಕ್ಟನ್ನು ಮಾಡ್ತಾರೆ. ಹಾಗೆ ಎಕ್ಸಾಮಿನೇಷನ್ ಬಂದು ನಿಮಗೆ 13ಕ್ಕೂ ಹೆಚ್ಚು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಇಂಗ್ಲೀಷ್, ಹಿಂದಿ, ಅಸ್ಸಾಂ, ಬೆಂಗಾಲಿ, ಗುಜರಾತ್, ಕನ್ನಡ, ಕೊಂಕಣಿ, ಮಲಯಾಳಂ, ಮಣಿಪುರ್, ಮರಾಠಿ, ಒಡಿಸ್ಸಾ, ಪಂಜಾಬ್, ತಮಿಳುನಾಡು, ತೆಲುಗು, ಉರ್ದು ಇಷ್ಟು ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸಾಮಿನೇಷನ್ ಅನ್ನೋದು ಕಂಡಕ್ಟನ್ನು ಮಾಡ್ತಾರೆ. ಸೊ ನೋ ಪ್ರಾಬ್ಲಮ್. ಬೇರೆ ಒಂದೇ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಅಂತನ್ನೋರಿಗೆ ಪ್ರಾಬ್ಲಮ್ ಇರೋ ಅಂಥವ್ರಿಗೆ. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಆದಂಥವ್ರಿಗೆ ಮಿನಿಮಮ್ 21,000ದಿಂದ ಮ್ಯಾಕ್ಸಿಮಮ್ 61,100 ರೂಪಾಯಿವರೆಗೂ ಇರುತ್ತೆ. ಇನ್ ಹ್ಯಾಂಡ್ ನಿಮಗೆ 30ರಿಂದ 35,000ವರೆಗೂ ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿ ಅನ್ನೋದು ಇರುತ್ತೆ. ಇನ್ನು BSF ಫೋರ್ಸ್ನಲ್ಲಿ ಇದೀಗ ಮೇಲ್ ಕ್ಯಾಂಡಿಡೇಟ್ಗೆ 524 ಇರುತ್ತೆ. ಗ್ರ್ಯಾಂಡ್ ಟೋಟಲ್ ಆಗಿ ಫೀಮೇಲ್ಗೂ ಕೂಡ ಇದರಲ್ಲಿ ವೇಕೆನ್ಸೀಸ್ ಕಲಿರುತ್ತೆ 616. CISF ಡಿಪಾರ್ಟ್ಮೆಂಟ್ನಲ್ಲಿ 14,595, CRPFನಲ್ಲಿ 5,490, SSBಯಲ್ಲಿ 1,764, ITBPಯಲ್ಲಿ 1,263, ERನಲ್ಲಿ 1,706, SSFನಲ್ಲಿ 23. ಒಟ್ಟು ನಿಮಗೆ ಗ್ರ್ಯಾಂಡ್ ಟೋಟಲ್ ಆಗಿ 25,487 ವೇಕೆನ್ಸೀಸ್ ಖಾಲಿ ಇದ್ದು, ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ 23,467 ವೇಕೆನ್ಸೀಸ್ ಖಾಲಿ ಇರುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಗೆ 2,020 ವೇಕೆನ್ಸೀಸ್ ಮಾತ್ರ ಖಾಲಿ ಇರುತ್ತೆ. ಸೊ ಹಾಗಾಗಿ ಯಾರು ಲೇಟ್ ಮಾಡೋಕ್ಕೆ ಹೋಗದೆ ಇಂಟ್ರೆಸ್ಟ್ ಇರೋವಂಥವ್ರು ಮತ್ತು ಎಲಿಜಿಬಲ್ ಇರೋವಂಥವ್ರು ಬೇಗ ಆನ್ಲೈನ್ ಮೂಲಕ ಅಪ್ಲೈನ ಮಾಡಿ. ಅಪ್ಲೈ ಮಾಡಲು ನಿಮಗೆ SSCನ ಅಫಿಷಿಯಲ್ ವೆಬ್ಸೈಟ್ ಅದು ssc.gov.in ಈ ಒಂದು ವೆಬ್ಸೈಟ್ ಮೂಲಕ ಅಪ್ಲೈ ಮಾಡೋವಂಥವ್ರು ಬೇಗ ಅಪ್ಲೈ ಮಾಡಿ. ಹಾಗೆ ಇದು ತುಂಬ ನೋಟಿಫಿಕೇಷನ್ ತುಂಬ ಲೆಂತ್ ಇರೋದ್ರಿಂದ ನಾನು ಆಲ್ಮೋಸ್ಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಇದು 70 to 80 ಪೇಜಸ್ ಅನ್ನೋದಿದೆ. ಇನ್ನು ಈ ಒಂದು ಹುದ್ದೆಗೆ ನಿಮಗೆ ಇಂಡಿಯನ್ ಸಿಟಿಸನ್ ಆಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 23 ವರ್ಷದ ಒಳಗಡೆ ಇರುವಂಥ ಎಲ್ಲ ಕ್ಯಾಂಡಿಡೇಟ್ಗಳು ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತದೆ ನಿಮಗೆ. ನೀವು ಏನಾದರೂ SC/ST ಸೇರಿದಂಥವ್ರಿಗೆ 5 years, OBCಗಾದರೆ 3 years, ಎಕ್ಸ್ ಸರ್ವಿಸ್ ಮ್ಯಾನ್ಗಾದರೆ 5 yearsವರೆಗೂ ಇರುತ್ತೆ. ಅದರಲ್ಲಿ ಯಾರೆಲ್ಲ ಚಿಲ್ಡ್ರನ್ಸ್ ಅಫೆಕ್ಟೆಡ್ ವಿಕ್ಟಿಮ್ ಫೀಲ್ಡ್ 1980 ಅದರಲ್ಲಿ ಬಂದು ಅನ್ರಿಸರ್ವ್ ಕ್ಯಾಟಗರಿಗೆ 5 yearsವರೆಗೂ ಇರುತ್ತೆ. OBCಗಾದರೆ 8 years, SC/STಗಾದರೆ 10 yearsವರೆಗೂ ಇರುತ್ತೆ. ಅದು ಬಿಟ್ಟು ನಿಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಹಾಗೆ ಗೌರ್ಮೆಂಟ್ ಎಂಪ್ಲಾಯಿಗಳಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಪರ್ಸನ್ ಅಂದರೆ ಯಾರೆಲ್ಲ ಅಂತಂದರೆ ಕಂಬೈನ್ಡ್ ಆರ್ ನಾನ್ ಕಂಬೈನ್ಡ್ ಆಗಿರೋಂಥ ರೆಗ್ಯುಲರ್ ಆರ್ಮಿ, ನಾನ್ ನೇವಿ ಅಥವಾ ಏರ್ಫೋರ್ಸ್ ಆಫ್ ಇಂಡಿಯನ್ ಯೂನಿಯನ್ನಲ್ಲಿ ಕೆಲಸ ಮಾಡ್ತಿರೋವಂಥ ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರ ಮಕ್ಕಳು ಮತ್ತು ಅಡಾಪ್ಟ್ ಆಗಿರುವಂಥ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿದ್ದು, ಜೊತೆಗೆ ಅವ್ರ ಫ್ಯಾಮಿಲಿ ಇರೋವಂಥ ಬ್ರದರ್, ಸಿಸ್ಟರ್, ಅನ್ಮ್ಯಾರಿಡ್ ವಿಕ್ಟಿಮ್ಸ್ ಅವರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ.
ಇನ್ನು ಈ ಒಂದು ಹುದ್ದೆಗೆ ನೀವು ಜಸ್ಟ್ 10th ಮುಗಿಸಿದರೆ ಸಾಕು, ಈ ಒಂದು ಹುದ್ದೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ತುಂಬ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಗತ್ಯ ಇರೋದಿಲ್ಲ, ಮತ್ತು ಯಾವುದೇ ಪರ್ಸೆಂಟೇಜ್ ಅನ್ನೋದು ಇದರಲ್ಲಿ ಇರೋದಿಲ್ಲ. ನೀವು ಮಿನಿಮಮ್ ಮಾರ್ಕ್ಸ್ನೊಂದಿಗೆ 10th ಮುಗಿಸಿದರೆ ಸಾಕು, ಈ ಒಂದು ಹುದ್ದೆಗೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮ್ಮ ಬಳಿ NCC ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಪ್ಲಸ್ ಮಾರ್ಕ್ಸ್ ಕೂಡ ಆ್ಯಡ್ ಆಗುತ್ತೆ. ನಿಮಗೆ 2 to 5% ನಿಮಗೆ ಮಾರ್ಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ssc.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ರಿಜಿಸ್ಟ್ರೇಷನ್ ಆಗಿ ಕ್ಲೀನಾಗಿ ಅಪ್ಲೈ ಮಾಡೋವಂಥವ್ರು ಮಾಡಿ 1 or 2 ಟೈಮ್ ಚೆಕ್ ಮಾಡಿಕೊಂಡು ಕ್ಲಿಯರಾಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ, ಇನ್ನು ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಕೂಡ ಪೇ ಮಾಡಬೇಕಾಗಿತ್ತು. ಅಪ್ಲಿಕೇಶನ್ ಫೀಸ್ ಬಂದು ನೀವು 100 ರೂಪಾಯಿವರೆಗಿರುತ್ತೆ. ಇದು ಎಲ್ಲರಿಗೂ 100 ರೂಪಾಯಿ ಆಗಿದ್ದು, ಅದರಲ್ಲಿ ಬಂದು ವುಮೆನ್, SC ST, ಎಕ್ಸ್ ಸರ್ವಿಸ್ ಮ್ಯಾನ್, ESM ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಇನ್ನು ಫೀಸ್ನ ಪೇ ಮಾಡೋವಂಥವ್ರು UPI, ನೆಟ್ ಬ್ಯಾಂಕಿಂಗ್, ಮಾಸ್ಟರ್ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇವುಗಳ ಮೂಲಕ ನೀವು ಪೇಯನ್ನು ಮಾಡಬೇಕಾಗಿರುತ್ತೆ. ಹಾಗೆ ಪೇ ಮಾಡಿದ್ಮೇಲೆ ಬರುವಂಥ ಫೀಸ್ ರೆಸಿಪ್ಟನ್ನ ಕೂಡ ನೀವು ಪ್ರಿಂಟ್ಔಟ್ ಆಗಿ ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇನ್ನು ಯಾರೆಲ್ಲ ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ತೀರೋ ಅಥವಾ ಮಾಡಿಫಿಕೇಷನ್ ಮಾಡ್ತೀರೋ ಅಂಥವ್ರಿಗೆ ನಿಮಗೆ ಈ ಒಂದು 2 ಡೇಸಲ್ಲಿ ನಿಮಗೆ 2 ಟೈಮ್ಸ್ ನಿಮಗೆ ಅವಕಾಶ ಅನ್ನೋದಿರುತ್ತೆ. 2 ಟೈಮ್ಸ್ ಆದಮೇಲೆ ಹೆಚ್ಚು ಅವಕಾಶ ಇರೋದಿಲ್ಲ. ಓನ್ಲಿ 2 ಟೈಮ್ಸಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳೋವಂಥವ್ರು ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಕರೆಕ್ಷನ್ ಅಮೌಂಟ್ ಬಂದು 200 ರೂಪಾಯಿ ಆಗಿರುತ್ತೆ. ಯೂನಿಫಾರ್ಮ್ ಮಾಡಿಫಿಕೇಷನ್ಗೆ ಕರೆಕ್ಷನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಸ್ಟ್ ಟೈಮ್ಗಾದರೆ 500 ಆಗಿರುತ್ತೆ. ಇನ್ನು ಈ ಒಂದು ಅಪ್ಲಿಕೇಶನ್ ಫೀಸ್ ಬಂದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಒಂದ್ಸಲಿ ಪೇ ಮಾಡಿದ್ಮೇಲೆ ರಿಫಂಡ್ ಆಗೋದಿಲ್ಲ. ಇನ್ನು ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಬೇಕಾಗಿರೋಂಥ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನಿಮಗೆ ಒಟ್ಟು 7 ಸ್ಟೇಟ್ಸಲ್ಲಿ ಇದ್ದು, ಅದರಲ್ಲಿ ಬಂದು ನಿಮಗೆ ಫಸ್ಟಾಗಿ ಸೆಂಟ್ರಲ್ ರೀಜನ್ನ ಬಿಹಾರ್ ಮತ್ತು ಉತ್ತರ ಪ್ರದೇಶ್, ನಿಮಗೆ ಅಡ್ರೆಸ್ ಹಾಗೆ ಅಲ್ಲಿರೋ ಪ್ಲೇಸ್ಗಳು ಕೂಡ ಮೆನ್ಷನ್ ಮಾಡಿದರೆ ಎಲ್ಲೆಲ್ಲಿದ್ದಾವೆ ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. ನಾನು ನಿಮಗೆ ಸ್ಟೇಟ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಈಸ್ಟರ್ನ್ ರಿಲೀಜನಲ್ಲಿ ಅಂಡಮಾನ್ ನಿಕೋಬಾರ್, ಜಾರ್ಖಂಡ್, ಐಸ್ಲ್ಯಾಂಡ್, ಒಡಿಸ್ಸಾ, ಸಿಕ್ಕಿಂ, ವೆಸ್ಟ್ ಬೆಂಗಾಲ್ನಲ್ಲಿ ಇರುತ್ತೆ. ಮೂರನೇದಾಗಿ ಕರ್ನಾಟಕ ಕೇರಳ ರಿಲಿಜನ್ನಲ್ಲಿ ಬಂದು KKR ರಿಲಿಜನ್ ಬಂದು ಲಕ್ಷದ್ವೀಪ್, ಕರ್ನಾಟಕ ಹಾಗೆ ಕೇರಳದಲ್ಲಿ ಇರುತ್ತೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೂಡ ಎಕ್ಸಾಮಿನೇಷನ್ ಸೆಂಟರ್ ಅನ್ನೋದು ಇರುತ್ತೆ. ಇನ್ನು ಮಧ್ಯಪ್ರದೇಶನಲ್ಲಿ ಛತ್ತೀಸ್ಗಢ ಹಾಗೆ ಮಧ್ಯಪ್ರದೇಶ್, ನಾರ್ತ್ ಈಸ್ಟರ್ನ್ ರಿಲಿಜನ್ನಲ್ಲಿ ಅರುಣಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ತ್ರಿಪುರ, ನಾಗಪುರ, ಮಿಜೋರಾಂ, ಮೇಘಾಲಯ, ಮಣಿಪುರ್ನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ. ಇನ್ನು ನಾರ್ತ್ ರಿಲಿಜನ್ನಲ್ಲಿ ನಿಮಗೆ ದೆಹಲಿ, ರಾಜಸ್ಥಾನ್, ಉತ್ತರಾಖಂಡ್ನಲ್ಲಿ ಇರುತ್ತೆ. ನಾರ್ತ್ ವೆಸ್ಟರ್ನ್ ನಲ್ಲಿ ಬಂದು ನಿಮಗೆ ಛತ್ತೀಸ್ಗಢ, ಹರಿಯಾಣ, ಪಂಜಾಬ್, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಲಡಾಖ್ನಲ್ಲಿ ಇರುತ್ತೆ. ಇನ್ನು ಸೌತರ್ನ್ ರಿಲಿಜನಲ್ಲಿ ಬಂದು ಆಂಧ್ರ ಪ್ರದೇಶ್, ಪಾಂಡಿಚೇರಿ, ತಮಿಳುನಾಡು ಹಾಗೆ ತೆಲಂಗಾಣದಲ್ಲಿ. ಇನ್ನು ವೆಸ್ಟರ್ನಲ್ಲಿ ಬಂದು ನಿಮಗೆ ದಾದ್ರಾ, ನಗರ ಹವೇಲಿ, ಡಮಾನ್ ಮತ್ತು ದೀವ್ಲು, ಗೋವಾ, ಗುಜರಾತ್ ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಕೂಡ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನೋದು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಬರೆಯೋದಕ್ಕೆ ನಿಮಗೆ ನಿಯರೆಸ್ಟ್ ಎಲ್ಲಿರುತ್ತೋ ಅಲ್ಲಿ ನೀವು ಹೋಗಿ ಎಕ್ಸಾಮ್ನ ಬರೀಬೋದಾಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮ್ ಬಂದು ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿದ್ದು, ಇದು ಅಬ್ಜೆಕ್ಟಿವ್ ಟೈಪ್ಸ್ ಆಫ್ ಎಕ್ಸಾಮ್ ಆಗಿರುತ್ತೆ. ನಿಮಗೆ ಒಟ್ಟು 80 ಕ್ವಶನ್ಸ್ ಆಗಿದ್ದು, ಪ್ರತಿಯೊಂದು ಕ್ವಶನ್ ಕೂಡ 2 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಅಂದರೆ ನಿಮಗೆ 160 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮ್ ಅನ್ನೋದು ಇರುತ್ತೆ. ನಿಮಗೆ 1 ಟೈಮ್ ಎಕ್ಸಾಮ್ ಆಗಿರುತ್ತೆ. ಅಂದರೆ ಒಂದು ಸರಿ ನೀವು ಇದರೊಂದು ಕ್ವಾಲಿಫೈ ಆದರೆ ಸಾಕು. ನೆಕ್ಸ್ಟ್ ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್ ಹೀಗೆ ಫರ್ದರ್ ಸ್ಟೇಜಸ್ ಇರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 20 ಕ್ವಶನ್ಸ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಹಾಗೆ ರೀಸನಿಂಗ್, ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್, ಇಂಟರ್ಮಿಡಿಯೇಟರಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಹಿಂದಿ ಸಬ್ಜೆಕ್ಟ್ನ ಬಗ್ಗೆ. ಈ ಒಂದು ಎಕ್ಸಾಮ್ನ ಬರೆಯೋಕ್ಕೆ ನಿಮಗೆ ಜಸ್ಟ್ 60 ಮಿನಿಟ್ಸ್ ಮಾತ್ರ ಟೈಮ್ ಇರುತ್ತೆ. ಆಲ್ರೆಡಿ ಹೇಳಿದಾಗೆ ನಿಮಗೆ ಒಟ್ಟು ನಿಮಗೆ 13 ಲ್ಯಾಂಗ್ವೇಜಲ್ಲಿ ನಿಮಗೆ ಪೇಪರ್ ಅನ್ನೋದು ಇರುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸ್ನ ಡಿಡಕ್ಟ್ ಅನ್ನೋದು ಮಾಡ್ತಾರೆ, ಕಟ್ ಅನ್ನೋದು ಮಾಡ್ತಾರೆ. ಸೊ ಚೆನ್ನಾಗಿ ಕ್ಲೀನಾಗಿ ನೋಡಿಕೊಂಡು ಬರೀರಿ.
ಹಾಗೆ ರಿವ್ಯಾಲ್ಯೂಷನ್ನ ಪ್ರತಿಯೊಂದು ಕ್ವಶನ್ಗೂ ಕೂಡ 50 ರೂಪೀಸ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಹಾಗೆ ಬರೆಯೋ ಅಂಥವ್ರಿಗೆ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ಸ್ಟೇಜಸ್ ಬಂದು ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬಂದು ನಿಮಗೆ 5 ಕಿಲೋಮೀಟರ್ ಇನ್ 20 ಮಿನಿಟ್ಸಲ್ಲಿ ಮೇಲ್ ಕ್ಯಾಟಗರಿಗೆ ಮತ್ತು 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಇದಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಗೆ 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್, 800 ಮೀಟರ್ಸ್ ಇನ್ 5 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗಿದ್ದು. ಅದರಲ್ಲಿ ನಿಮಗೆ ಇದು ಬಂದು ಯಾರೆಲ್ಲ ಲಡಾಖ್ ರಿಲಿಜನ್ಗೆ ಸೇರಿರ್ತೀರೋ ಅಂಥವ್ರಿಗೆ ಮಾತ್ರ ಈ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆಗಿರುತ್ತೆ. ಇನ್ನು ಇದರಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕೂಡ ಇರುತ್ತೆ. ಬಟ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟಲ್ಲಿ ಎಕ್ಸರ್ಸೈಸ್ ಮನ್ಗೆ ಇರೋದಿಲ್ಲ, ಬಟ್ ಅವರಿಗೆ ಹೈಟು ವೆಯ್ಟು ಚೆಕ್ ಮಾಡ್ತಾರೆ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಂದು ನಿಮಗೆ ಹೈಟಲ್ಲಿ ಬಂದು ಮೇಲ್ಗಾದರೆ 170 ಇರುತ್ತೆ, ಫೀಮೇಲ್ಗಾದರೆ 157. ಇದರಲ್ಲಿ ಕೂಡ ಸಮ್ ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಅದು ಇರುತ್ತೆ. 162 ಮೇಲ್ಗಾದರೆ 157ವರೆಗೂ ಹೈಟಲ್ಲಿ ರಿಲ್ಯಾಕ್ಸೇಷನ್ ಇರುತ್ತೆ. ಫೀಮೇಲ್ಗೂ ಕೂಡ 152ವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ. ಅದು ಬಂದು ನಿಮಗೆ ಸ್ಟೇಟ್ ವೈಸ್ ನಿಮಗೆ ರಿಲ್ಯಾಕ್ಸೇಷನ್ ಅದು ಕೊಡ್ತಾರೆ ನಿಮಗೆ. ಇನ್ನು ಚೆಸ್ಟ್ ಬಂದು ನಿಮಗೆ ಮೇಲ್ ಕ್ಯಾಂಡಿಡೇಟ್ಗೆ ಅನ್ಎಕ್ಸ್ಪ್ಯಾಂಡೆಡ್ ಬಂದು 80 ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ. ಮಿನಿಮಮ್ ಎಕ್ಸ್ಪೆನ್ಷನ್ ಬಂದು ನಿಮಗೆ 5 ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ. ಅದರಲ್ಲೂ ಕೂಡ ಸಮ್ ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ. ಇದು ಕೂಡ ಯಾವ ಸ್ಟೇಟ್ ವೈಸೇ ಕೂಡ ಮೆನ್ಷನ್ ಮಾಡಿದರೆ 76 to 77ವರೆಗೂ ರಿಲ್ಯಾಕ್ಸೇಷನ್ ಅನ್ನೋದು ಇರುತ್ತೆ. ವೆಯ್ಟ್ ಬಂದು ನಿಮಗೆ ಹೈಟ್ಗೆ ತಕ್ಕಾಗಿ ಮೆಡಿಕಲ್ ಇದಕ್ಕೆ ತಕ್ಕಾಗಿ ನಿಮಗೆ ವೆಯ್ಟ್ ಇರಬೇಕಾಗಿರುತ್ತೆ. ಇಲ್ಲಿ ವೆಯ್ಟ್ ಏನು ಮೆನ್ಷನ್ ಮಾಡಿರೋದಿಲ್ಲ. ಮೆಡಿಕಲ್ ಎಕ್ಸಾಮಿನೇಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಅಲ್ಲೇ ಇರುತ್ತೆ. ಮತ್ತು ಅದಾದಮೇಲೆ ನಿಮಗೆ ಪಾಸ್ ಆದಂಥವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟು ಕ್ಲಿಯರಾಗಿ ಎತ್ತಿಟ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಎಕ್ಸಾಮಿನೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲ ಶಾರ್ಟ್ ನೋಟಿಸ್ ಇವೆಲ್ಲ ನಿಮಗೆ crpf.gov.in ಈ ಒಂದು ವೆಬ್ಸೈಟಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಇನ್ನು ID ಪ್ರೂಫ್ಗೋಸ್ಕರ ನಿಮಗೆ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಮತ್ತು ಎಂಪ್ಲಾಯರ್ ID ಆಗಿದೆ ಗೌರ್ಮೆಂಟ್ ಸೇರಿದವರು ಅಂತಾರೆ, ಅದನ್ನು ನೀಡಬೇಕಾಗಿರುತ್ತೆ ID ಪ್ರೂಫ್ಗೋಸ್ಕರ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಆಲ್ರೆಡಿ ಹೇಳಿದಾಗೆ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ, ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಮೆಡಿಕಲ್ ಎಕ್ಸಾಮಿನೇಷನ್, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೈನಲ್ ಆಗಿ. ಇನ್ನು ಇದರಲ್ಲಿ ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು ನಿಮಗೆ ವಿತೌಟ್ ಬೋನಸ್ ಆ್ಯಡಿಂಗ್ ಅಂದರೆ NCC ಸರ್ಟಿಫಿಕೇಟ್ ಮಾರ್ಕ್ಸ್ ಆ್ಯಡ್ ಮಾಡಿದೆ ಬಂದು ನಿಮಗೆ URಗೆ 30%, OBCಗೆ EWSಗೆ 25, ಇನ್ನು ಉಳಿದ ಎಲ್ಲ ಕ್ಯಾಟಗರಿಗೆ ಕೂಡ 20 ಮಾರ್ಕ್ಸ್ ಆಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ನಿಮಗೆ NCC ಸರ್ಟಿಫಿಕೇಟ್ ಇದ್ದರೆ 5 to 2 ಮಾರ್ಕ್ಸ್ವರೆಗೂ ನಿಮಗೆ ಮಾರ್ಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ. ಇನ್ನು ಎಕ್ಸಾಮಿನೇಷನ್ಗೂ ಕೂಡ ಶಾರ್ಟ್ ಲಿಸ್ಟನ್ನು ಮಾಡೋ ಮುಖಾಂತರ ನಿಮಗೆ ಎಕ್ಸಾಮ್ಗೆ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಜಾಬ್ಸ್ ಅನ್ನೋದು ಬಂದು ನಿಮಗೆ ಒಟ್ಟು 7 ಫೋರ್ಸಲ್ಲಿ ಖಾಲಿ ಇರುತ್ತೆ. BSF, CISF, CRPF, SSB, ITBP, ಅಸ್ಸಾಂ ರೈಫಲ್ಸ್ ಮತ್ತು SSFನ ಇಷ್ಟು ಫೋರ್ಸ್ನಲ್ಲಿ ನಿಮಗೆ ಜಾಬ್ಸ್ ಅನ್ನೋದು ಖಾಲಿ ಇರುತ್ತೆ. ಹೆಚ್ಚಾಗಿ ನಿಮಗೆ CISFನಲ್ಲಿ ಹೆಚ್ಚಾಗಿ ಜಾಬ್ಸ್ ಅನ್ನೋದು ಖಾಲಿ ಇದ್ದಾವೆ.
ಹಾಗೆ ಬಂದು ನಿಮಗೆ ಯಾರೆಲ್ಲ ಮೆರಿಟಲ್ಲಿ ಬಂದಿರೋಂಥವ್ರು ಕಂಪ್ಯೂಟರ್ ಬೇಸ್ಡ್ ಮತ್ತು NCC ಬೋನಸ್ ಮಾರ್ಕ್ಸ್ನಲ್ಲಿ ಬಂದಿರೋಂಥವ್ರಿಗೆ ಮೆರಿಟಲ್ಲಿ ಅಂದರೆ ತುಂಬ ಹೆಚ್ಚಿನ ಮಾರ್ಕ್ಸಲ್ಲಿ ಬಂದಿರೋದು ಪ್ರಿಫರ್ ಬಂದು ನಿಮಗೆ CAPFನಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಆ ಒಂದು ಡಿಪಾರ್ಟ್ಮೆಂಟ್ಗೆ ತೊಗೊಳಕ್ಕೆ ನಿಮ್ಮನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಹಾಗೆ ನೀವೇನಾದರೂ ಕಾಪಿ ಚೀಟ್ ಅದು ಇದು ಏನಾದರೂ ಇದು ಮಾಡ್ಕೊಂಡ್ರಪ್ಪ ಮಿಸ್ ಮ್ಯಾಚ್ಡ್ ಏನಾದರೂ ಆಯ್ತಪ್ಪ ಅಂತಂದರೆ, ಅಂದರೆ ನೀವು ಅಪ್ಲೈ ಮಾಡಿ ಬೇರೆ ಯಾರೋ ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ಏನಾದರೂ ಈ ಥರ ಒಂದು ಪ್ರಾಬ್ಲಮ್ ಆಯ್ತಪ್ಪ ಅಂತಂದರೆ ನಿಮಗೆ ಡಿಬಾರ್ ಕೂಡ ಮಾಡ್ತಾರೆ. ಡಿಬಾರ್ ಬಂದು ನಿಮಗೆ 2 to 7 ಇಯರ್ವರೆಗೂ ನಿಮಗೆ ಡಿಬಾರ್ ಅನ್ನೋದು ಮಾಡ್ತಾರೆ. ನೀವು ಯಾವ ತಪ್ಪು ಮಾಡಿದ್ರು ಅನ್ನೋ ಆಧಾರದ ಮೇಲೆ ಎಷ್ಟು ಇಯರ್ ಅನ್ನೋದು ಡಿಬಾರ್ ಮಾಡ್ತಾರೆ. ಮಿನಿಮಮ್ 2 ಇಯರ್ಸಿಂದ ಡಿಬಾರ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಯಾರು ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ನೀವು ಅಪ್ಲೋಡ್ ಮಾಡೋಂಥ ಡಾಕ್ಯುಮೆಂಟು ಬಂದು ನಿಮಗೆ ಸ್ಕ್ಯಾನಡ್ ಆಗಿರೋಂಥ ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡಿ. ಯಾಕಂದರೆ ಕ್ಲಿಯರ್ ಆಗಿರುತ್ತೆ. ಏನೋ ಡಾಕ್ಯುಮೆಂಟ್ ಆದ್ರೂ ಬ್ಲರ್ ಇರೋದಿಲ್ಲ, ತುಂಬ ಕ್ಲಾರಿಟಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ಯಾನಡ್ ಆಗಿರೋಂಥ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ. ಇನ್ನು ಅಪ್ಲೈ ಮಾಡ್ಬೇಕಾದ್ರೆ ಏನೇ ಡೌಟ್ ಬಂದರೂ ಇಲ್ಲಿ ಕಾಣಿಸ್ತಿರೋಂಥ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟ ಇದೆ. ಇನ್ನು ಮಿಕ್ಕಿದ್ದು ಬಂದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ಸ್, ಸಾಫ್ಟ್ ಕಾಪೀಸ್ ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ವಿಡಿಯೋ ಇದು ನೆಕ್ಸ್ಟ್ ಬರೋವಂಥ ನೋಟಿಫಿಕೇಷನ್ ಆಗಿರುತ್ತೆ. ಸೊ ನಿಮಗೆ ಇಷ್ಟೇ ಸಾಕಾಗುತ್ತೆ ಅಪ್ಲೈ ಮಾಡೋ ಅಂಥವ್ರಿಗೆ. ಇನ್ನು ಹೆಚ್ಚು ಬೇಕಂದರೆ ನಿಮಗೆ ನೋಟಿಫಿಕೇಷನ್ ಬೇಕು ಅನ್ನೋರು ಮೆಸೇಜ್ ಮಾಡಿ ಈ ಒಂದು ನೋಟಿಫಿಕೇಷನ್ನ ಕಳಿಸ್ಕೊಡ್ತೀನಿ. ಅಥವಾ ನಿಮಗೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ನೋಟಿಫಿಕೇಷನ್ನ ಸೆಂಡ್ ಮಾಡಿರ್ತೀನಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಿದ್ದೀರೋ ಅಂಥವ್ರು ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವೀಡಿಯೋಸ್ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿರ್ತೀನಿ. ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇನ್ನು ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದೀನಿ. ಹಾಗೆ ಈ ಒಂದು ವಿಡಿಯೋನ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರೂ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲೇ ಈಗ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.